ಅಣಿಯ ಅಣಿಯ ಬಾಲು ಬ್ಯಾಟು ಎಲ್ಲ ಚೆನ್ನಾಗೈತಲ್ಲ ಅಣಿಯ. ಹೊಸ ಬ್ಯಾಟು ಹೊಸ ಬಾಲು. ನನಗಂತೂ ಅಕ್ಕ ಚೆನ್ನಾಗಿರೋದು ಮಣಿಸ್ತಾರ ತಂದೈತೆ ಗೊತ್ತಾ. ನೋಡು ಜಾನಕಿ, ನಾನು ಬಾಲ್ ಮಾತ್ರ ಕೊಡ್ತೀನಿ, ಬ್ಯಾಟ್ ಮಾತ್ರ ಕೊಡಲ್ಲ. ಯಾಕಂದರೆ ಬ್ಯಾಟ್ ಮಾತ್ರ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಆಟ ಆಡೋಕ್ಕೆ ಇಟ್ಕೊಂಡಿದ್ದೀನಿ. ಅವರೆಲ್ಲ ವಿಕೆಟ್ ಎಲ್ಲ ಅವ್ರ ಅಪ್ಪನ ಕೈಲಿ ತಯಾರು ಮಾಡಿಸ್ಕೊಂಡು ತರ್ತಾರೆ. ನಾನು ನಮ್ಮ ಮನೇಲಿ ಯಾರು ಬ್ಯಾಟ್ ತಗೊಟ್ರೆ ನಾನು ತೊಗೊಂಡು ಬರ್ತೀನಿ ಕೊಂಡ್ರು. ಇದರಲ್ಲಿ ಗುದ್ಮಟ್ಟಲ್ಲಿ ಲಕ್ಷ್ಮವ್ವ ಮಾಡಿಕೊಟ್ಟಿತ್ತಲ್ಲ ಅದು ಬೇಡ, ಬೇರೆ ಯಾವ್ದಾರು ಬ್ಯಾಟ್ ನಮ್ಮ ಮನೇಲಿ ಕೊಡ್ತಾರೆ ಅದನ್ನು ತಗೊಬತ್ತೀನಿ ಅಂತ ಹೇಳಿದ್ದೀನಿ. ಗುದ್ಮಟ್ಟಲ್ಲಿ ಮಾಡಿಸ್ಕೊಂಡಿದ್ನಲ್ಲ ಅದು ಬೇಡ, ಇವಾಗ ನಾನು ಇದನ್ನೇ ತಗೋತೀನಿ. ನೀನು ಬೇಕಾದ್ರೆ ಗುದ್ಮಟ್ಟೆದು ಇಟ್ಕೋ. ಹಂಗಾದ್ರೆ ನಾನು ಅದು ತಗೊಳ್ಳ ಗುದ್ಮಟ್ಟೆ ಬ್ಯಾಟು. ಹಂಗಾದ್ರೆ ನಾನು ತಗೊಂಡೋಗ್ತೀನಪ್ಪ, ನನಗೆ ಅದೇ ಇಷ್ಟ. ಅದು ಏನು ಭಾರ ಇಲ್ಲ, ಮತ್ತು ಇದಂತೂ ಸಿಕ್ಕಾಪಟ್ಟೆ ಭಾರ ಆಯ್ತಣ್ಣಯ್ಯೋ, ನಂಗೆ ಹಿಡ್ಕೊಳಕ್ಕೆ ಆಗಲ್ತು. ಹಂಗೆ ಗುದ್ದಮಟ್ಟೆ ಬ್ಯಾಟೆ ಸರಿ, ನಾನು ಅದೇ ಇಟ್ಕೊತೀನಿ. ಸರಿ, ಕ್ಯಾಚ್ ಬಾಲ್ ಆಟ ಆಡೋಣ, ಹೋಗು ಅಲ್ಲಿ ನಿಂತ್ಕೋ, ನಾನು ಎಸಿತೀನಿ, ಸರಿನಾ? ಸರಿ ಅಣಿಯ. ಅಣಿಯ ಚಿತ್ರಲೇಖ ಅಕ್ಕ ನಂಗೆ 10 ರೂಪಾಯಿ ನಿಂಗೆ 10 ರೂಪಾಯಿ ಕೊಟ್ಟಿತ್ತಲ್ಲ, ಏನು ಮಾಡೋಣ ಅಣಿಯ? ಮೊದಲು ನಿಂದು 10 ರೂಪಾಯಿ ಖಾಲಿ ಆಗಲಿ, ಆಮೇಲೆ ನಾನು ಏನೇನು ಮಾಡೋದು ಅಂತ ಯೋಚನೆ ಮಾಡೋಣ. ಮೊದಲು ನೀನು 10 ರೂಪಾಯಿಲಿ ಏನೇನು ತೊಗೋಬೋದು ಅಂತೆಲ್ಲ ಯೋಚನೆ ಮಾಡು. ಆಮೇಲೆ ನಾನು ನಿಂತು ಖಾಲಿ ಐತಿದ್ದಂದಮೇಲೆ ನಾನು ಕೊಡ್ತೀನಿ, ಸರಿನಾ? ಕೊಂಡಮೇಲೆ ಬಂದ್ಬಿಡು. ಯಾಕೆ ನನಗೆ ಮೋಸ ಮಾಡ್ತೀಯಲ್ಲ ನೀನು? ಫಸ್ಟು ನನ್ನ ಹತ್ರ ಇರೋ ದುಡ್ಡನ್ನ ಎಲ್ಲ ಖಾಲಿ ಮಾಡಿಸ್ಬಿಡೋದು, ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಂದ್ರಲ್ಲಿ ನನಗೆ ನೀನು ತೊಗೊಂಬಂದಿರೋ ತಿಂಡಿಲಿ ಹೋಗೆ ನಾನು ಇಷ್ಟೆಷ್ಟು ಕೊಟ್ಟಿದ್ದ ನಿನಗೆ ಹಂಗೆ ಹಿಂಗೆ ಅಂತ ಜಗಳ ಮಾಡಿ ನನಗೆ ಇಷ್ಟೆಷ್ಟು ಕೊಟ್ಬಿಡ್ತೀಯ. ಓಸಲಿ ಕುರ್ಕುರಿನ ನನಗೆ ಅದರಲ್ಲಿ ಒಂದು ಪ್ಯಾಕೆಟಲ್ಲಿ ಇಲ್ಲ ಅಂದರೂ 20 ಪೀಸ್ ಇತ್ತು. ಆ 20 ಪೀಸು ಅದರಲ್ಲಿ ನನಗೆ ಒಂದು 3 4 ಕೊಟ್ಟೆ. ಅದು ದೊಡ್ಡದು 2, ಹಂಗೆ ಚಿಕ್ಕವು 2 ಅಂತ ಕೊಟ್ಟಿದ್ಯಾ ನೀನು. ಇನ್ನು ನನಗೇನೆ ಮೋಸ ಮಾಡ್ತೀಯಾ. ಆಲ್ಕೋದ್ರಲ್ಲಿ 2 ಆಲ್ಕೋಲು ಹೋದ್ರಲ್ಲಿ ನಿನಗೆ ಬೇಕು, ಅದರಲ್ಲಿ ಇಷ್ಟು ಪಿಣ್ಕೆ ಎಷ್ಟು ನನಗೆ ಕೊಡ್ತೀಯಾ. ಮೋಸ ಮಾಡ್ತೀಯ ಅಣಿಯ ನೀನು. ತಿನ್ನೋದ್ರಲ್ಲೆಲ್ಲ ನನಗೆ ಅದೆಲ್ಲ ಬೇಕಾಗಿಲ್ಲ. ನೀನು ನಿಂದ್ರಲ್ಲಿ ತಗೋ, ನಾನು ನಂದ್ರಲ್ಲಿ ತಗೋತೀನಿ, ಮಿಕ್ಕಿದ್ರೆ ನಾನು ಅವಯ್ಯನ ಕೈ ಕೊಡ್ತೀನಿ, ಸರಿಯಾ? ಏನಪ್ಪ ಬರ್ತಾ ಜಾನು ಅತಿ ಬುದ್ಧಿವಂತೆ ಆಗ್ತಾ ಇದ್ದಾಳೆ ಅನ್ಸುತ್ತೆ. ಅಲ್ಲ, ಇವಳ ಹತ್ರ ಎಲ್ಲ ಪೂರ್ತಿ ಖಾಲಿ ಮಾಡಿಸ್ಬಿಟ್ಟು ಆಮೇಲೆ ನಾನು ನಂದ್ರಲ್ಲಿ ಇವಳಿಗೆ ಚೂರು ಕೊಡೋಣ ಅಂತ ಇದ್ರೆ, ಇವಳು ನಿಂದ್ರಲ್ಲಿ ನೀನು ತಗೋ, ನಂದ್ರಲ್ಲಿ ನಾನು ತಗೋತೀನಿ ಅಂತ ಐಡಿಯಾ ಮಾಡ್ಕೊಂಡ್ಬಿಟ್ಟವಳೆ. ಕಳ್ಳಿ ಮಾಡ್ತೀನಿ. ಅದು ಅಲ್ಲಿ ನೋಡಿದ್ರುವಾ ನಮ್ಮ ಜಾನಕಿ ಪ್ರೀತು ಇಬ್ರು ಆಲೆ ಜಗಳ ಆಡ ಕಂಟ್ಕೊಂಡ್ಬಿಟ್ಟವ್ರಲ್ಲಪ್ಪ ಇವರು. ಅಬ್ಬಬ್ಬಬ್ಬಬ್ಬ, ನಮ್ಮ ಜಾನಕಿ ನೋಡ್ರಿ ಎಷ್ಟು ಉದ್ದಾಗೋಳೆ. ನನಗಂತೂ ಭಾಳ ಖುಷಿ ಆಯ್ತಿತ್ತಪ್ಪ, ನನ್ನ ಬಂಗಾರ ಅದು. ಮತ್ತೆ ಸುಮ್ಮನೆನಾ? ಅಣ್ಣ ತಂಗಿ ಅಂದರೆ ಯಾವಾಗ್ಲೂ ಕಿತ್ತಾಡೋದೇ ಇರ್ತೈತಾ? ಏನೂ ಇಲ್ಲ. ಆಮೇಲೆ ಅವರೇ ಒಂದೈತಾರೆ, ಅವರೇ ಕಿತ್ತಾಡ್ತಾರೆ. ಮಧ್ಯೆ ಬಿಡ್ಸೋಕೆ ಹೋದವ್ರೆ ಪಾಪಿಗಳು, ಅಪ್ಪಿತಪ್ಪಿ ಹೋದೆ ಅನ್ಕೋ. ಆಮೇಲೆ ನಾವೇ ಊಷ್ಟಾಗೋಯ್ತೀವಿ. ಬಾ ಮೊದಲು ಹೋಗಿ ಜಗಳ ಬಿಡಿಸೋಣ. ಅಯ್ಯಪ್ಪ ಬೇಡ, ಅವರೇ ಜಗಳನ ಸ್ಟಾಪ್ ಮಾಡ್ಕೋತಾರೆ ನಾವು ಹೋದ್ರೆ. ಬಾ ಜಾನಕಿ ಮಗ ಪ್ರೀತು ಎಲ್ಲೆಲ್ಲ ಇದೆ? ಪ್ರೀತು ಪ್ರೀತು ಏನಜ್ಜಿ, ನಾನು ಇಲ್ಲಿವ್ನಿ. ಇಲ್ಲಿದ್ಯಾ? ಅಯ್ಯೋ, ನಾನು ಅಲ್ಲೆಲ್ಲ ಅಡ್ಡಿ ಎಲ್ಲ ಹುಡುಕ್ತಾ ಬಿದ್ದಿದ್ದೀನಿ. ಲೋ ಮಗ ತಗ ಹಿಡ್ಕ, ನಾನು ಹೇಳ್ತೀನಿ ಅದನ್ನ ಅಲ್ಲಿ ಹೋಗಿ ಅಂಗಡಿಲಿ ಹೋಗಿ ತಗೊಂಡ್ ಬಾ, ಆಯ್ತಾ? ಹೋಗಜ್ಜಿ, ಇಲ್ಲ ಒಳಕ್ಕೂ ಸೇರ್ಸಲ್ಲ, ಇಲ್ಲ ಆಟ ಆಡಕ್ಕೂ ಬಿಡಲ್ಲ. ಅಂಗಡಿಗೆ ಮಾತ್ರ ಯಾವಾಗ್ಲೂ ಕಳಿಸ್ತಾನೆ ಇರು. ನಾನೇ ಹೋಗ್ಬೇಕು. ಜಾನಕಿನ ಕಳ್ಸು. ನೀನು ಗಂಡ್ಮಗಲ ಇಲ್ಲ ಹೆಣ್ಮಗಲಲ್ಲ? ಅವ ಹೆಣ್ಣನ್ ಕಳಿಸು ಅಂತೀಯಲ್ಲ ನೀನು. ಆಗ್ತೀನಿ ಮಗನೇ, ಹೇಳಿದ ಮಾತ್ರ ಕೇಳ್ಬೇಕು. ಗಂಡ್ ಮಕ್ಳೇ ಹೋಗ್ಬೇಕು. ಹುಡುಗಿರ ನೀನು ಹೇಳು. ಹೆಣ್ಮಕ್ಳು ಯಾಕೆ ಹೋಗೋಕಿಲ್ಲ? ಚಾಕ್ಲೇಟು, ಆಲ್ಕೋವಾ, ಬೋಟಿ, ಬಿಸ್ಕೆಟು, ಪುರಿ ಉಂಡೆ, ಬಣ್ಣದ ಮಿಠಾಯಿಗಳು, ಪೆಪ್ರಮೆಂಟು ಇವೆಲ್ಲ ತಗೊಳಕ್ಕೆ ಪುಸ್ತಕಂತ ಓಡೈತಾಳೆ. ನೀನು ಹೇಳಿದ ಮಾತ್ರ ಕೇಳ್ಕೊಂಡು ತಗೊಂಡ್ ಬರಕ್ಕಾಗಲ್ಲ. ಹೋಗಜ್ಜಿ, ನನ್ನ ಕೈಗೆ ಕೊಡ್ತೀಯ ನೀನು. ಸರಿ ಹೋಗು, ನೀನು ಹಂಗೆ ಮಾತಾಡ್ತೀಯ. ಹೌದಾ? ಸರಿ ಬಿಡು. ನಿನಗೆ ಇಷ್ಟ ಆಗಿರೋದನ್ನೇ ಮಾಡ್ಕೊಡೋಣ ಅಂತ ಇದ್ದೆ, ನೀನೇ ಬೇಡ ಅಂತಿದ್ಯಲ್ಲ. ನನ್ನ ಮೊಮ್ಮಗಳಿಗೆ ಮಾಡ್ಕೊಡ್ತೀನಿ ಬಿಡು. ನೀನ್ ತಿನ್ಬೇಡ, ಸರಿಯಾ? ಏನ್ ಮಾಡ್ಕೊಡ್ತಿದ್ದೆ? ನನಗಿಷ್ಟ ಆಗಿರೋದು ಜಾಮೂನು. ಹಂಗಂದ್ರೆ ಜಾಮೂನ್ ಮಾಡ್ತೀಯ ನೀನು ಮನೇಲಿ? ಮಾಡೋಣ ಅಂತಿದ್ದೆ, ನೀನೇ ಹೋಗಲ್ವಲ್ಲ, ಬಿಡು ಬೇಡ. ಅಜ್ಜಿ, ಮೊದ್ಲೇ ನೀನು ನನಗೆ ಹೇಳ್ಬೇಕಿತ್ತು ಜಾಮೂನ್ ಪ್ಯಾಕೆಟ್ ಹೋಗಿ ತಗೊಂಬ ಅಂತ. ಜಾಮೂನ್ ಒಂದೇ ಅಲ್ಲ ಕಣಪ್ಪ, ನೀನು ಮಾಡ್ಕೊಟ್ಮೇಲೆ ನಿನ್ ತಂಗಿಗೆ ಏನ್ ಇಷ್ಟನೋ ಅದನ್ನೂ ಮಾಡ್ಕೊಡ್ಬೇಕು ತಾನೇ ನಾನು. ಅವಳಿಗೆ ಕೊಬ್ಬರಿ ಮಿಠಾಯಿ ಅಂದ್ರೆ ಇಷ್ಟ ಅಲ್ವಾ? ಹೋಗಿ ಹಂಗೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಇಷ್ಟನ್ನು ತಗೊಂಡ್ ಬಾ. ಹೋಗು. 10 ರೂಪಾಯಿ ಕೊಡಿ ಮತ್ತೆ ಜಾಮೂನ್ ಪ್ಯಾಕೆಟ್ ಕೊಡಿ ಅಂದ್ಬಿಟ್ಟು ಹೋಗು. ಬಿರ್ನೆ ಬರ್ಬೇಕು, ಇಲ್ಲ ಅಂದ್ರೆ ಅಷ್ಟೇ. ನಿಮ್ಮವ್ವ ಆಮೇಲೆ ಮಾಡ್ಕೊಡೋದಿಲ್ಲ, ಏನಿಲ್ಲ. ಅತ್ತೆವಾ ನಾನು ಮಾಡ್ಕೊಡಲ್ಲ ನೀನು? ಅಯ್ಯೋ, ನೀನು ಬಾಯಿ ಗಿಟ್ಟಾಕವಳೆ, ನಿನಗಿಲ್ಲ ಅಂತೀನೇನೆ. ಬಾರಗಿ ಚಿಕ್ಕವಳು ಆಲೆ ಒಳಗಡೆ ಅವಳೆ. ಬಾ ನೀನ್ ಮಾಡ್ತಾಳೆ. ಇಷ್ಟೊತ್ತು ಗಂಟ ಬಂದಿದ್ದೀರಲ್ಲ ಗಂಡ ಹೆಂಡ್ತಿರು, ಸರಿಯಾ? ಅಲ್ಲ ಕಣಪ್ಪ ಧ್ರುವ, ಬೇಗ ಬರುತ್ತಾನೆ. ನೀವು
ಸರಿ ಇದೀರ ಬಿಡ್ರಪ್ಪ. ಬೇಗ ಬೇಗ ಬರೋದ್ ಬಿಟ್ಬಿಟ್ಟು ನೀವು ಈ ಪಾರ್ಟಿ ಲೇಟಾಗಿ ಬಂದಿದ್ದೀರಾ. ಅಲ್ಲಿ ಚಿತ್ರಲೇಖ ಇನ್ನೂ ದುರ್ಗಪ್ಪನ ಮನೆ ಹತ್ರ ಇದೆ, ಇನ್ನು ಬಂದಿಲ್ಲ, ಹಂಗೆ ಹಿಂಗೆ ಅಂದ್ರು ಬೈಕೊಂಡ್ ಕೂತವಳೆ. ಅಯ್ಯೋ ಅತ್ತೆ ಬಾ, ಇಲ್ಲಿಲ್ವೇ ನನ್ ಗಂಡ? ಅಪ್ಪ ಪಾಪ ಪಾಪ ಅವ್ರ ಮನೇಲಂತೂ ಸುಮ್ಮನೆ ಇರು, ಹುಚ್ಚಿಡ್ದೋಗೈತೆ ನನಗೆ. ನನ್ನ ತಲೆ ನೋವು ಬಂದ್ಬಿಟ್ಟಿತ್ತು ಅವ್ರ ಮನೇಲಿ. ಹಂಗೋ ಹಿಂಗೋ ನನ್ನ ಪುಣ್ಯಕ್ಕೆ ಒಪ್ಕೊಂಡು ಬಂದವ್ರೆ ಪಾಪ. ಇವಾಗ ಬೈಯಕ್ಕಾಗಲ್ಲ, ಏನಿಲ್ಲ, ತಪ್ಪಾಯ್ತು, ಆಯ್ತು ಬರ್ತೀನಿ ಅಂತ ಹೇಳಿ ಬಂದಿರೋದು ಅಪ್ಪಣ್ಣ. ಓ ಹೌದೇನಪ್ಪ ಧ್ರುವ, ಯಾಕಪ್ಪ ನಮ್ಮನೆಗೆ ಬರಕ್ ಇಷ್ಟ ಇಲ್ವಾ ನಿಂಗೆ? ಅಯ್ಯೋ ಹಂಗೇನಿಲ್ಲ ಲಕ್ಷ್ಮವ್ವ, ಸ್ವಲ್ಪ ಕೆಲಸ ಇತ್ತು ಅಷ್ಟೇ ನೋಡಿ. ಅದಕ್ಕೆ ಎಲ್ಲನೂ ಇಲ್ಲೇ ತುಂಬ್ಕೊ ಬಂದ್ಬಿಟ್ಟಿದ್ದೀನಿ. ಎಷ್ಟು ದಿನನಾದರೂ ಇರಲಿ ನನ್ನ ಹೆಂಡ್ರು ಅಂತ. ಅವಳು ಬೇಜಾರಾಗೂ ಇವ್ರಿಗೂ ಈ ಮನೆ ಬಿಟ್ಟು ನಾ ಹೋಗಂಗೂ ಇಲ್ಲ, ನಾವು ಹೋಗೋದೂ ಇಲ್ಲ. ಅವಳಾಗ ಅವಳು ಬರ್ರಿ ನಮ್ಮ ಮನೆಗೆ ಹೋಗೋಣ ಅಂತ ಕರೆದ್ರೆ ಮಾತ್ರ ಕರ್ಕೊಯ್ತೀನಿ. ಓ ಸರಿ ಬಿಡಪ್ಪ, ಒಳ್ಳೆ ಕೆಲಸ ಮಾಡ್ದೆ. ಸದ್ಯಕ್ಕೆ ಬಿಡು, ಇಲ್ಲೇ ತಗೊಂಬಂದಿದ್ಯಲ್ಲ ನಿನ್ ಕೆಲಸನ ಮಾಡೋದಿಕ್ಕೆ. ಒಳ್ಳೇದಾಗ್ಲಿ, ಬಾ ಬರ್ರವಾ ಒಳಕ್ಕೆ. ಜಾನು, ಪ್ರೀತು ಚೆನ್ನಾಗಿದ್ದೀರೇನ್ರಪ್ಪ? ಹಾಲ ಕಿತ್ತಾಡ್ಕೊಂಡು ನಿಂತಿದ್ದೀರಲ್ಲ ಊರ್ ತುಂಬಾ ಕೇಳಿಸು ಮಟ್ಟಿಗೆ. ದುರ್ಗಕ್ಕ ನೋಡಿಲಿ, ಚಿತ್ರಲಿ ಕಾಕ ನಂಗೆ ಹೊಸ ಬ್ಯಾಟು ಬಾಲು, ನನಗೆ ಬಣ್ಣದ್ದು ಮಣಿ ಸರಗಳು ತಂದೈತೆ. ನೀನೇನ್ ತಂದಿದ್ಯಾ? ನಾನೇನು ತಂದಿಲ್ಲ, ಹಂಗೆ ಬಂದಿದ್ದೀನಿ. ನಾನ್ ಬಂದ್ರೆ ನೀನ್ ಕುಸಿತಾನೆ, ಮತ್ತೆ ಅದೆಲ್ಲ ಯಾಕೆ? ಇವ್ರು ಏನಾದರೂ ತಂದಿರ್ತಾರೆ ಅನ್ಸುತ್ತೆ. ಇವರು ನನಗೇನಾದರೂ ಆಟ ಆಡೋ ಸಾಮಾನು ಏನಾದರೂ ತಂದ್ಕೊಟ್ರೆ ಚೆನ್ನಾಗಿರ್ತೈತೆ. ಅಬ್ಬಬ್ಬಬ್ಬಾ, ಅದೇ ಕ್ರಿಕೆಟ್ ಬಾಲು, ಅದಂತೂ ಸೂಪರಾಗಿ ಹೊಡೆದ್ರೆ ಹಿಂಗೆ ಸುಬಕ್ ಅಂತ ಹೋಗುತ್ತಲ್ಲ, ಆ ಥರದ್ದು ತಗೋಬೇಕಿತ್ತು ಅಂತ ಅಂದ್ಕೊಂಡಿದ್ದೆ. ಇವರೇನಾದ್ರೂ ಹೆಂಗಾದ್ರೂ ಮಾಡಿ ಇವರೇ ತಂದ್ಕೊಟ್ಬಿಟ್ಟಿದ್ರೆ ನನಗಂತೂ ತುಂಬ ಖುಷಿ ಆಯ್ತೈತಪ್ಪ. ಹಾಗೆ ಇವರೆಷ್ಟು ಕಾಸು ಕೊಡ್ತಾರೆ ಅದೆಲ್ಲ ಎತ್ತಿಟ್ಕೋಬೇಕಪ್ಪ. ಅಕಸ್ಮಾತ್ ಇವರೇನಾರು ಬಾಲನ್ನು ತಂದ್ಕೊಟ್ಟಿಲ್ಲ ಅಂದರೆ ಇವ್ರ ದುಡ್ಡು ಅವ್ರ ದುಡ್ಡು ಎಲ್ಲ ಕೂಡಿಕೊಂಡು ಮೊದಲು ಚೆನ್ನಾಗೆ ಹಿಂಗೆ ಹೊಡೆದ್ರೆ ಸಾಕು, 6-4 ಹಂಗೆ ಬೀಳ್ತಾ ಇರಬೇಕು ಬಾಲು. ಅಂತೆ ಬಾಲ್ ತಗೋಬೇಕು ನಾನು. ಅಯ್ಯೋ ಮಕ್ಕಳ, ನಿಮ್ಮಕ್ಕ ಮರಿತಾಳ? ಖಂಡಿತವಾಗ್ಲೂ ಇಲ್ಲ. ಪಟ್ನಕ್ಕೆ ಬಂದಿಡ್ಕೆ ನಮ್ಮ ಜಾನಿಗೆ ಹೊಸ ಬಟ್ಟೆ, ನಮ್ಮ ಪ್ರೀತಿಗೂ ಹೊಸ ಬಟ್ಟೆ, ಆಟ ಸಾಮಾನು ಅಂತ ಅದು ಇದು ಅಂತ ತಗೊಂಡವಳೆ. ಬರ್ರಪ್ಪ ಒಳಗಡೆ ಹೋಗಿ ಕೊಡ್ತೀನಿ. ಅತ್ತೆ ಬಾ, ಎಲ್ಲ ಅವಳು ಚಿತ್ರಲೇಖ ಬಾ ಬಾ ಒಳಗವಳೆ, ನೀ ಮಾಡ್ತಾಳೆ. ಹತ್ರ ಇಟ್ಕೊಂಡು ನೋಡು ಬಂದಿಲ್ಲ ಬ್ಯಾಗ, ನಾನು ಫೋನ್ ಮಾಡಿ ಹಚ್ಚಿದ್ರಿ ಇನ್ನು ಬಂದಿಲ್ಲ ಹಂಗೆ ಹಿಂಗೆ ಅಂತ ಬೈಕೊಂತ ಬಿದ್ದವಳೆ. ನೀನು ಮಾಡ್ತಾಳೆ, ಬಾ ಒಳಕ್ಕೆ. ವಾ ಅವಳು ಬೇಗ ಬಂದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಂಗೆ ಬೈಯದ? ಯಾವ ಹೋಗ್ಲಿ ಬಿಡು, ಹೊಳ್ತಾನೆ ಬೈಕಳ್ಳಿ ಎಷ್ಟು ಬೇಕಾದ್ರೂ. ಮೊಮ್ಮಗನೇ ಕೊಪ್ಪ, ಬಿನ್ನೆ ಹೋಗಿ ತಗೋಬೋ ಹೋಗು. ಸರಿ ಅಜ್ಜಿ ಕೊಡು. ಇನ್ನೇನ್ರಪ್ಪ, ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಬರ್ದೇ ಇರೋರು ಪಿತೃಪಕ್ಷಕ್ಕೆ ಖಂಡಿತ ಬಂದೇ ಬರ್ತಾರೆ, ಎಡೆಕೂರಾಗಿದ್ರೆ. ಮತ್ತಿನ್ನೇನ್ರಪ್ಪ, ಮನೇಲಿ ಪಾಪ ಎಲ್ಲ ನೀವೆಲ್ಲ ಫುಲ್ಲು ಬ್ಯುಸಿ ಆಗಿರ್ತೀರಾ. ದಯವಿಟ್ಟು ಈ ವಿಡಿಯೋ ನೋಡ್ತಿರೋರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕು ಕಮೆಂಟು ತಪ್ಪದೆ ಮಾಡ್ರಪ್ಪ ಅಂತ ಕೇಳ್ಕೊತೀನಿ. ನಮ್ಮ ಚಾನಲ್ನ ಜಾಸ್ತಿ ಸಪೋರ್ಟ್ ಮಾಡ್ರಪ್ಪ.